ನಟ ಕಮಲ್ ಹಾಸನ್ ಅವರಿಗೆ ನಟ ಕಮಲ್ ಹಾಸನ್ ಅವರಿಂದ ಕನ್ನಡಕ್ಕೆ ಅಪಮಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಮೆ ಕೇಳುವುದಕ್ಕೆ ತಮಿಳು ನಟನಿಂದ ಮುಂದಾಟ ಒಂದು ಕಡೆ ಆದರೆ ಕಮಲ್ಗೆ ಬುದ್ಧಿ ಕಲಿಸುವುದಕ್ಕೆ ಕನ್ನಡಿಗರು ಮುಂದಾಗಿದ್ದಾರೆ. ಜೂನ್ 5ನೇ ತಾರೀಕು ಕರ್ನಾಟಕ ಬಂದ್ಗೆ ತಯಾರಿಯನ್ನ ಮಾಡ್ತಾ ಇರೋದು. ಸಂಘಟನೆಗಳಿಂದ ಕರ್ನಾಟಕ ಬಂದ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳುವ ಕೆಲಸ ಆಗ್ತಾ ಇದೆ. ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡದಂತೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಚಿತ್ರಮಂದಿರದ ಮಾಲೀಕರುಗಳಿಗೆ. ಹಾಗೇನೆ ಈಗಾಗಲೇ ಫಿಲ್ಮ್ ಚೇಂಬರ್ಗೂ ಕೂಡ ಹೋಗಿ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಚಿತ್ರಮಂದಿರಗಳಿಗೆ ತೆರಳಿ ಕರವೇ ಅಭಿಯಾನವನ್ನ ಕೂಡ ನಡೆಸ್ತಾ ಇದೆ. ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಸಿನಿಮಾ ರಾಜ್ಯದಲ್ಲಿ ರಿಲೀಸ್ ಆಗಬಾರದು, ಇದಕ್ಕೆ ನಿಮ್ಮ ಸಹಕಾರ ಸಹಮತ ಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ. ಈಗಾಗಲೇ ಒಂದು ಊಹಾಪೋಹ ಇತ್ತು, ಕರ್ನಾಟಕ ಬಂದ್ ಮಾಡ್ತಾರಂತೆ. ಹೌದಾ, ಇವತ್ತು ನಾಳೆ ಹಂಗೆ ಹಿಂಗೆ ಅಂತ ಹೇಳಿ ಯಾವುದೂ ಕೂಡ ಇಲ್ಲ. ಬೆಂಗಳೂರು ಜಿಲ್ಲಾಧಿಕಾರಿ ಈಗಾಗಲೇ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ ಇರೋದಿಲ್ಲ ಅಂತ ಹೇಳಿ, ಆದರೆ ಸಿದ್ಧತೆಗಳು ನಡೀತಾ ಇದೆ. ಜೂನ್ 5ನೇ ತಾರೀಕು ಕರ್ನಾಟಕ ಬಂದ್ ಮಾಡಬಹುದು, ಅದಕ್ಕೆ ಬೇಕಾದ ಸಿದ್ಧತೆಗಳು ಈಗ ಆಗ್ತಾ ಇದೆ. ಆದರೆ ಇನ್ನೂ ಕೂಡ ಖಾತ್ರಿ ಇಲ್ಲ, ಅಧಿಕೃತವಾಗಿ ಘೋಷಣೆಯನ್ನ ಮಾಡಿಲ್ಲ. ಮಾಡಿದ್ರೆ 5ನೇ ತಾರೀಕು ಮಾಡಬಹುದು ಅಂತ ಸಂಘಟನೆಗಳು ತಯಾರಿಯನ್ನ ಮಾಡಿಕೊಳ್ತಾ ಇವೆ. ಕಾರಣ ಇಷ್ಟೇ, ಕಮಲ್ ಹಾಸನ್ಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ. ರಾಜ್ಯದಲ್ಲಿ ಕಮಲ್ ಹಾಸನ್ ಚಿತ್ರಗಳು ಇನ್ನು ಮುಂದೆ ರಿಲೀಸ್ ಆಗಕೂಡದು. ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳೋವರೆಗೂ ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಚಿತ್ರಗಳು ರಾಜ್ಯದಲ್ಲಿ ರಿಲೀಸ್ ಆಗಬಾರದು ಅಂತ ಹೇಳಿ ಕರವೇ ಈಗ ತಮ್ಮ ನಿಲುವನ್ನ ವ್ಯಕ್ತಪಡಿಸಿದೆ. ನಟ ಕಮಲ್ ಹಾಸನ್ ಅವರಿಂದ ಕನ್ನಡಕ್ಕೆ ಅಪಮಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಮೆ ಕೇಳುವುದಕ್ಕೆ ತಮಿಳು ನಟನಿಂದ ಮುಂದಾಟ ಒಂದು ಕಡೆ ಆದರೆ ಕಮಲ್ಗೆ ಬುದ್ಧಿ ಕಲಿಸುವುದಕ್ಕೆ ಕನ್ನಡಿಗರು ಮುಂದಾಗಿದ್ದಾರೆ. ಜೂನ್ 5ನೇ ತಾರೀಕು ಕರ್ನಾಟಕ ಬಂದ್ಗೆ ತಯಾರಿಯನ್ನ ಮಾಡ್ತಾ ಇರೋದು. ಸಂಘಟನೆಗಳಿಂದ ಕರ್ನಾಟಕ ಬಂದ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳುವ ಕೆಲಸ ಆಗ್ತಾ ಇದೆ. ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡದಂತೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಚಿತ್ರಮಂದಿರದ ಮಾಲೀಕರುಗಳಿಗೆ. ಹಾಗೇನೆ ಈಗಾಗಲೇ ಫಿಲ್ಮ್ ಚೇಂಬರ್ಗೂ ಕೂಡ ಹೋಗಿ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಚಿತ್ರಮಂದಿರಗಳಿಗೆ ತೆರಳಿ ಕರವೇ ಅಭಿಯಾನವನ್ನ ಕೂಡ ನಡೆಸ್ತಾ ಇದೆ. ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಸಿನಿಮಾ ರಾಜ್ಯದಲ್ಲಿ ರಿಲೀಸ್ ಆಗಬಾರದು, ಇದಕ್ಕೆ ನಿಮ್ಮ ಸಹಕಾರ ಸಹಮತ ಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ. ಈಗಾಗಲೇ ಒಂದು ಊಹಾಪೋಹ ಇತ್ತು, ಕರ್ನಾಟಕ ಬಂದ್ ಮಾಡ್ತಾರಂತೆ. ಹೌದಾ, ಇವತ್ತು ನಾಳೆ ಹಂಗೆ ಹಿಂಗೆ ಅಂತ ಹೇಳಿ ಯಾವುದೂ ಕೂಡ ಇಲ್ಲ. ಬೆಂಗಳೂರು ಜಿಲ್ಲಾಧಿಕಾರಿ ಈಗಾಗಲೇ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ ಇರೋದಿಲ್ಲ ಅಂತ ಹೇಳಿ, ಆದರೆ ಸಿದ್ಧತೆಗಳು ನಡೀತಾ ಇದೆ. ಜೂನ್ 5ನೇ ತಾರೀಕು ಕರ್ನಾಟಕ ಬಂದ್ ಮಾಡಬಹುದು, ಅದಕ್ಕೆ ಬೇಕಾದ ಸಿದ್ಧತೆಗಳು ಈಗ ಆಗ್ತಾ ಇದೆ. ಆದರೆ ಇನ್ನೂ ಕೂಡ ಖಾತ್ರಿ ಇಲ್ಲ, ಅಧಿಕೃತವಾಗಿ ಘೋಷಣೆಯನ್ನ ಮಾಡಿಲ್ಲ. ಮಾಡಿದ್ರೆ 5ನೇ ತಾರೀಕು ಮಾಡಬಹುದು ಅಂತ ಸಂಘಟನೆಗಳು ತಯಾರಿಯನ್ನ ಮಾಡಿಕೊಳ್ತಾ ಇವೆ. ಕಾರಣ ಇಷ್ಟೇ, ಕಮಲ್ ಹಾಸನ್ಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ. ರಾಜ್ಯದಲ್ಲಿ ಕಮಲ್ ಹಾಸನ್ ಚಿತ್ರಗಳು ಇನ್ನು ಮುಂದೆ ರಿಲೀಸ್ ಆಗಕೂಡದು. ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳೋವರೆಗೂ ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಚಿತ್ರಗಳು ರಾಜ್ಯದಲ್ಲಿ ರಿಲೀಸ್ ಆಗಬಾರದು ಅಂತ ಹೇಳಿ ಕರವೇ ಈಗ ತಮ್ಮ ನಿಲುವನ್ನ ವ್ಯಕ್ತಪಡಿಸಿದೆ. ನಟ ಕಮಲ್ ಹಾಸನ್ ಅವರಿಂದ ಕನ್ನಡಕ್ಕೆ ಅಪಮಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಮೆ ಕೇಳುವುದಕ್ಕೆ ತಮಿಳು ನಟನಿಂದ ಮುಂದಾಟ ಒಂದು ಕಡೆ ಆದರೆ ಕಮಲ್ಗೆ ಬುದ್ಧಿ ಕಲಿಸುವುದಕ್ಕೆ ಕನ್ನಡಿಗರು ಮುಂದಾಗಿದ್ದಾರೆ. ಜೂನ್ 5ನೇ ತಾರೀಕು ಕರ್ನಾಟಕ ಬಂದ್ಗೆ ತಯಾರಿಯನ್ನ ಮಾಡ್ತಾ ಇರೋದು. ಸಂಘಟನೆಗಳಿಂದ ಕರ್ನಾಟಕ ಬಂದ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳುವ ಕೆಲಸ ಆಗ್ತಾ ಇದೆ. ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡದಂತೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಚಿತ್ರಮಂದಿರದ ಮಾಲೀಕರುಗಳಿಗೆ. ಹಾಗೇನೆ ಈಗಾಗಲೇ ಫಿಲ್ಮ್ ಚೇಂಬರ್ಗೂ ಕೂಡ ಹೋಗಿ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಚಿತ್ರಮಂದಿರಗಳಿಗೆ ತೆರಳಿ ಕರವೇ ಅಭಿಯಾನವನ್ನ ಕೂಡ ನಡೆಸ್ತಾ ಇದೆ. ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಸಿನಿಮಾ ರಾಜ್ಯದಲ್ಲಿ ರಿಲೀಸ್ ಆಗಬಾರದು, ಇದಕ್ಕೆ ನಿಮ್ಮ ಸಹಕಾರ ಸಹಮತ ಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ.
ಈಗಾಗಲೇ ಒಂದು ಊಹಾಪೋಹ ಇತ್ತು, ಕರ್ನಾಟಕ ಬಂದ್ ಮಾಡ್ತಾರಂತೆ ಹೌದಾ ಇವತ್ತು ನಾಳೆ ಹಂಗೆ ಹಿಂಗೆ ಅಂತ ಹೇಳಿ ಯಾವುದೂ ಕೂಡ ಇಲ್ಲ. ಬೆಂಗಳೂರು ಜಿಲ್ಲಾಧಿಕಾರಿ ಈಗಾಗಲೇ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ ಇರೋದಿಲ್ಲ ಅಂತ ಹೇಳಿ, ಆದರೆ ಸಿದ್ಧತೆಗಳು ನಡೀತಾ ಇದೆ. ಜೂನ್ 5ನೇ ತಾರೀಕು ಕರ್ನಾಟಕ ಬಂದ್ ಮಾಡಬಹುದು, ಅದಕ್ಕೆ ಬೇಕಾದ ಸಿದ್ಧತೆಗಳು ಈಗ ಆಗ್ತಾ ಇದೆ. ಆದರೆ ಇನ್ನೂ ಕೂಡ ಖಾತ್ರಿ ಇಲ್ಲ, ಅಧಿಕೃತವಾಗಿ ಘೋಷಣೆಯನ್ನ ಮಾಡಿಲ್ಲ. ಮಾಡಿದ್ರೆ 5ನೇ ತಾರೀಕು ಮಾಡಬಹುದು ಅಂತ ಸಂಘಟನೆಗಳು ತಯಾರಿಯನ್ನ ಮಾಡಿಕೊಡ್ತಾ ಇವೆ. ಕಾರಣ ಇಷ್ಟೇ, ಕಮಲ್ ಹಾಸನ್ಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ. ರಾಜ್ಯದಲ್ಲಿ ಕಮಲ್ ಹಾಸನ್ ಚಿತ್ರಗಳು ಇನ್ನು ಮುಂದೆ ರಿಲೀಸ್ ಆಗಕೂಡದು. ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳೋವರೆಗೂ ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಚಿತ್ರಗಳು ರಾಜ್ಯದಲ್ಲಿ ರಿಲೀಸ್ ಆಗಬಾರದು ಅಂತ ಹೇಳಿ ಕರವೇ ಈಗ ತಮ್ಮ ನಿಲುವನ್ನ ವ್ಯಕ್ತಪಡಿಸಿದೆ. ನಟ ಕಮಲ್ ಹಾಸನ್ ಅವರಿಂದ ಕನ್ನಡಕ್ಕೆ ಅಪಮಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಮೆ ಕೇಳುವುದಕ್ಕೆ ತಮಿಳು ನಟನಿಂದ ಮುಂದಾಟ ಒಂದು ಕಡೆ ಆದರೆ, ಕಮಲ್ಗೆ ಬುದ್ಧಿ ಕಲಿಸುವುದಕ್ಕೆ ಕನ್ನಡಿಗರು ಮುಂದಾಗಿದ್ದಾರೆ. ಜೂನ್ 5ನೇ ತಾರೀಕು ಕರ್ನಾಟಕ ಬಂದ್ಗೆ ತಯಾರಿಯನ್ನ ಮಾಡ್ತಾ ಇರೋದು. ಸಂಘಟನೆಗಳಿಂದ ಕರ್ನಾಟಕ ಬಂದ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳುವ ಕೆಲಸ ಆಗ್ತಾ ಇದೆ. ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡದಂತೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಚಿತ್ರಮಂದಿರದ ಮಾಲೀಕರುಗಳಿಗೆ. ಹಾಗೇನೆ ಈಗಾಗಲೇ ಫಿಲ್ಮ್ ಚೇಂಬರ್ಗೂ ಕೂಡ ಹೋಗಿ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಚಿತ್ರಮಂದಿರಗಳಿಗೆ ತೆರಳಿ ಕರವೇ ಅಭಿಯಾನವನ್ನ ಕೂಡ ನಡೆಸ್ತಾ ಇದೆ. ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಸಿನಿಮಾ ರಾಜ್ಯದಲ್ಲಿ ರಿಲೀಸ್ ಆಗಬಾರದು, ಇದಕ್ಕೆ ನಿಮ್ಮ ಸಹಕಾರ ಸಹಮತ ಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ. ಈಗಾಗಲೇ ಒಂದು ಊಹಾಪೋಹ ಇತ್ತು, ಕರ್ನಾಟಕ ಬಂದ್ ಮಾಡ್ತಾರಂತೆ ಹೌದಾ ಇವತ್ತು ನಾಳೆ ಹಂಗೆ ಹಿಂಗೆ ಅಂತ ಹೇಳಿ ಯಾವುದೂ ಕೂಡ ಇಲ್ಲ. ಬೆಂಗಳೂರು ಜಿಲ್ಲಾಧಿಕಾರಿ ಈಗಾಗಲೇ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ ಇರೋದಿಲ್ಲ ಅಂತ ಹೇಳಿ, ಆದರೆ ಸಿದ್ಧತೆಗಳು ನಡೀತಾ ಇದೆ. ಜೂನ್ 5ನೇ ತಾರೀಕು ಕರ್ನಾಟಕ ಬಂದ್ ಮಾಡಬಹುದು, ಅದಕ್ಕೆ ಬೇಕಾದ ಸಿದ್ಧತೆಗಳು ಈಗ ಆಗ್ತಾ ಇದೆ. ಆದರೆ ಇನ್ನೂ ಕೂಡ ಖಾತ್ರಿ ಇಲ್ಲ, ಅಧಿಕೃತವಾಗಿ ಘೋಷಣೆಯನ್ನ ಮಾಡಿಲ್ಲ. ಮಾಡಿದ್ರೆ 5ನೇ ತಾರೀಕು ಮಾಡಬಹುದು ಅಂತ ಸಂಘಟನೆಗಳು ತಯಾರಿಯನ್ನ ಮಾಡಿಕೊಡ್ತಾ ಇವೆ. ಕಾರಣ ಇಷ್ಟೇ, ಕಮಲ್ ಹಾಸನ್ಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ. ರಾಜ್ಯದಲ್ಲಿ ಕಮಲ್ ಹಾಸನ್ ಚಿತ್ರಗಳು ಇನ್ನು ಮುಂದೆ ರಿಲೀಸ್ ಆಗಕೂಡದು. ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳೋವರೆಗೂ ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಚಿತ್ರಗಳು ರಾಜ್ಯದಲ್ಲಿ ರಿಲೀಸ್ ಆಗಬಾರದು ಅಂತ ಹೇಳಿ ಕರವೇ ಈಗ ತಮ್ಮ ನಿಲುವನ್ನ ವ್ಯಕ್ತಪಡಿಸಿದೆ.